ಉಪನಿಷತ್ತುಗಳು ಯಾವಾಗಲೂ ಕೂಡ ಪಾಂಚಭೌತಿಕವಾದ ಈ ಶರೀರದ ಬಗ್ಗೆ ಮಾತಾಡುವಾಗ ಫಸ್ಟು ನೀವು ತಿಳ್ಕೊಬೇಕಾಗಿರೋದೇನು ಅಂತಂದರೆ, ನೀವೆಲ್ಲ ಮಣ್ಣು ತಿಂತಾ ಇದ್ದೀರಿ, ಇವತ್ತು ಮಣ್ಣು ತಿಂದಿದ್ದೀರಿ, ಸಂಜೆನೂ ಮಣ್ಣು ತಿಂತೀರಿ, ನೆಕ್ಸ್ಟು ನಿಮಗೆಲ್ಲ ಮಣ್ಣು ಹೋಗ್ತೀರಿ ಅಂತ ಈ ಬೇಸಿಕ್ ಫಿಲಾಸಫಿ ಇದು. ಏನು ತಿಂದ್ರಿ ಮಧ್ಯಾಹ್ನ? ಇದು ನಿಮಗೆ ಗೊತ್ತಾಗ್ಬಿಟ್ರೆ, ನನಗೆ ಕಾಮ್ಯ ಅಂತ ಒಬ್ಳು ಬಂದಳು, ಇದ್ದಾಳೆ ತುಂಬ ಫೇಮಸ್ಸು, ವೈಷ್ಣವ ಕಾಮ್ಯ, ಚಿಲಿ ಕೊಲಂಬಿಯಾದ ಸ್ಟೂಡೆಂಟ್ಸ್. ಬಂದಿದ್ದ ತಕ್ಷಣ ನಾನು ಅವ್ರನ್ನ ಕೇಳಿದೆ, ಹೂ ಆರ್ ಯು? ಐ ಆಮ್ ಕಾಮ್ಯ. ವಾಟ್ ಆರ್ ಯು ಡೂಯಿಂಗ್? ಐ ಆಮ್ ಎ ಯೋಗಿನಿ. ನನಗೆ ಹಂಗೆ ಅಂದಿದ ತಕ್ಷಣ ಒಂಥರ ಅನ್ನಿಸ್ಬಿಡ್ತು, ಏನು ಯೋಗಿನಿ? ಐ ಹ್ಯಾವ್ ಟು ಸೇ ದಟ್ ಐ ಆಮ್ ಪ್ರಾಕ್ಟೀಸಿಂಗ್ ಯೋಗ, ನಾಟ್ ಯೋಗಿನಿ. Yogini is one who is accomplished. Practicing yoga is not accomplished, I am practicing. So the yogini which is higher level, that when she said, oh haga tumba santoshama, you are a yogini, hey ivrgondu ಬಾಳೆಹಣ್ಣು ಕೊಡು, please give a banana to her. ಒಂದು ಬನಾನಾ ತಗೊಂಡ್ರು, ತಿಂದ್ರು. ಏನು ತಿಂದೆಮ್ಮ? ಬನಾನಾ ಗುರುಜಿ. ನೋ, ಯು ಆರ್ an idiot, you ate mud. ಆವಾಗ ಎಲ್ಲರ ಎದುರುಗಡೆ ನನ್ನನ್ನು ಇಡಿಯೇಟ್ ಅಂತಿದ್ದಲ್ದೇ, ಮಡ್ಡು, ನೀನು ಬನಾನ ತಿಂದಿಲ್ಲ ಮಣ್ಣು ತಿಂದಿದೀಯಾ ಅಂತಂದರೆ ಏನಾಗಬೇಕು? ನಾ ಬನಾನನೇ ತಿಂದಿದ್ದು. ಇಲ್ಲ, ನೀನು ಮಣ್ಣು ತಿಂದು. ಈಗ ನಾವು ಮೂಲಕ್ಕೆ ಬಂದಾಗ ಬನಾನ ಎಲ್ಲಿಂದ ಬಂತು? ಆಪಲ್ ಎಲ್ಲಿಂದ ಬಂತು? ಅಕ್ಕಿ ಎಲ್ಲಿಂದ ಬಂತು? ಹಾಲು ಎಲ್ಲಿಂದ ಬಂತು? ಹಸುವಿಂದ ಬಂತು. ಹಸುವಿಗೆ ಸೊಪ್ಪು ಕೊಟ್ಟಿದ್ಯಾರು? ಏನು ತಿಂತಾ ಇದ್ದೀರಿ? ಎಲ್ಲಿಗೆ ಹೋಗ್ತಾ ಇದ್ದೀರಿ? ಅಲ್ಲಿಗೆ ನೀವೇನು? ಸೊ ಮಣ್ಣನ್ನು ತಿಂದು ಮಣ್ಣಾಗ್ತದೆ, ಇದೇ ಥಿಯರಿ. ಮಣ್ಣನ್ನು ತಿಂದು ಮಣ್ಣಾಗುತ್ತೆ. ಇದಿಷ್ಟೇನ ಜೀವನ? ಇಲ್ಲ. ಹಾಗಾಗಿದ್ದರೆ ಎಲ್ಲವೂ ಮಣ್ಣಾಗ್ಬಿಡ್ತಿತ್ತಲ್ಲ. ಇದಕ್ಕೆ ಮೇಲೆ ಒಂದು ಮನಸ್ಸಿದೆ. ಅದಕ್ಕೆ ಮನೋ ಬ್ರಹ್ಮೇತಿ ವ್ಯಜಾನಾತ್. ಮೊದಲಿಗೆ ಅನ್ನಂ ಬ್ರಹ್ಮೇತಿ ವ್ಯಜ, ಅನ್ನವೇ ಬ್ರಹ್ಮ ಅಂತ ತಿಳ್ಕೊ. ಯಾಕಂದ್ರೆ ನೀವು ಬದುಕ್ತಾ ಇರೋದು ಅನ್ನದಿಂದ. ಫಸ್ಟ್ ಕ್ಲಾಸ್ ಕಾಫಿ ಬಂದಿದೆ ಈಗಾಗಲೇ, ನಿಮಗೋಸ್ಕರ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಸೊ ಬಿಸಿ ಇದೆ, ಅದು ಆರೋಗ್ಬಾರ್ದಲ್ಲ. ಹಾಗೆ ಫಸ್ಟು ನಾವು ಊಟದ ಬಗ್ಗೆ ಯೋಚನೆ ಮಾಡ್ತೀವಿ. ಎರಡನೇದೇ ಮೈಂಡ್ ನೀವು ಕೆಪಾಸಿಟಿ, ಮೈಂಡ್ ಕಂಟ್ರೋಲ್ಗೆ ನೀವು ಬಂದ್ಬಿಟ್ರೆ, ಮೂರನೇದೇ ಹೈಯರ್ ನಾಲೆಡ್ಜು. ಅದನ್ನೇ ಇವ್ರು ಹೇಳ್ತಾ ಇದ್ದಿದ್ದು. ಇಲ್ಲಿ ಕುಂತ್ಕೊಂಡೇ ನಾನು ಎಲ್ಲೋ ನಡೀತಾ ಇರೋದನ್ನು ನೋಡ್ಬೋದು. ದಟ್ ಈಸ್ ವಾಟ್ ದಿ ಹೈಯರ್ ನಾಲೆಡ್ಜ್. ಅದು ಈಗ ಫಸ್ಟು ಅನ್ನಂ, ಮನಸ್ಸು, ಅದಾದಮೇಲೆ ವಿಜ್ಞಾನ. ವಿಜ್ಞಾನಕ್ಕೂ ಸಾಕಾಗೋದಿಲ್ಲ. ನೆಕ್ಸ್ಟು ಆ ವಿಜ್ಞಾನದಿಂದ ಏನು ಪ್ರಯೋಜನ ಮಾಡಬೇಕು? ಆ ವಿಜ್ಞಾನದಿಂದ ಪ್ರಯೋಜನ ಏನು ಅಂತ ಕೇಳಿದ್ರೆ ಟ್ರಂಪನ್ನು ಕೇಳಬೇಕು ಇವಾಗ. ಯಾಕೆಂದರೆ ಸಾವಿರಾರು ಕೋಟಿನ ಮೇಲಿಂದ ಹಾಕಿ ಹೋಮ ಮಾಡ್ತಾ ಇದ್ದಾರೆ ಅವರು. ಅಂದರೆ ಬೆಂಕಿ, ಎಲ್ಲ ಕಡೆ ಅಗ್ನಿ. ಕರೆಕ್ಟಾ? ಇವರು ಇಲ್ಲಿ ಹೋಮ ಮಾಡಿದ್ರೆ ತಪ್ಪು ಅಂತಾರೆ, ಅಲ್ಲಿ ಹೋಮನೇ ಮಾಡ್ತಾ ಇರೋದು ಅವರು. ಅಗ್ನಿ, ಸಾವಿರಾರು ಕೋಟಿ ರೂಪಾಯಿ ವೇಸ್ಟ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಇದು ಯಾರಿಗೆ ಸಂತೋಷ? ಅದಕ್ಕೆ ವಿಜ್ಞಾನ, ಮನಸ್ಸು, ಈ ಶರೀರ ಅರ್ಥ ಮಾಡಿಕೊಂಡ್ರೆ ಏನಾಗಬೇಕು ನೀವು ಅಂತಂದರೆ, ತುಂಬ ಆನಂದದಲ್ಲಿರೋದನ್ನು ಅಭ್ಯಾಸ ಮಾಡಬೇಕು. ದೆನ್ ಯು ಆರ್ ನಾಟ್ ಹ್ಯಾಪಿ ವಿತ್ ಆಲ್ ನಾಲೆಡ್ಜ್, ವಿತ್ ಆಲ್ ಮೈಂಡ್ ಪವರ್, ವಿತ್ ಆಲ್ ನೋಯಿಂಗ್ ಎವ್ರಿಥಿಂಗ್. ಪಂಚಭೂತ, ಇಟ್ ಈಸ್ ಅ ವೇಸ್ಟ್. ಯಾಕೆಂದರೆ ದುಃಖ ಪಡೋದಕ್ಕೆ ಇಷ್ಟೆಲ್ಲ ಯಾಕ್ರಿ ಕಲಿಬೇಕು? ಆನಂದ ಪಡೋದಕ್ಕೆ ನಾವಿದನ್ನು ಕಲಿಬೇಕು. ಸೊ ಹಾಗಾಗಿ ಈ ಆನಂದಮಯ ವಿದ್ಯೆ ಅನ್ನೋದಿದೆಯಲ್ಲ, ಇದು ಗಾಂಧಾರಿ ವಿದ್ಯೆ. ಅಂದರೆ ನಾನೇನನ್ನೋ ಎದುರುಗಡೆ ನೋಡಿಬಿಟ್ಟು ನನ್ನ ಮನಸ್ಸಿಗೆ ತಗೊಂಡು ನಾನು ಅದನ್ನು ಜಗತ್ತಿನ ಉಪಕಾರಕ್ಕೆ ಬಳಸ್ತೀನಿ ಅನ್ನೋದಿದೆಯಲ್ಲ, ಅದು ಆನಂದಮಯ ವಿದ್ಯೆ. ನಮ್ಮಲ್ಲಿ ಈ ವಿದ್ಯೆಗಳನ್ನೆಲ್ಲ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಜ್ಞಾನಿಗಳು, ಯೋಗಿಗಳು ಅಭ್ಯಾಸ ಮಾಡ್ತಾಯಿದ್ರು. ತಿರ್ಗಾ ಅದೇ ಪ್ರಶ್ನೆ ಬರ್ತದೆ, ಯೋಗಿ, ವಿಜ್ಞಾನಿ, ಋಷಿ, ಮಹರ್ಷಿ ಅಂದರೆ ಯಾರು ಅಂತ ಪ್ರಶ್ನೆಗಳು. ಯಾರೋ ಅವನೇನು ಹಿಮಾಲಯದಲ್ಲೇ ಏನು ಇರಬೇಕಾಗಿಲ್ಲ, ಹಿಂಗೆ ಕೃಷ್ಣನ ಥರನೇ ಇರ್ಬೋದು ಯಾರೋ ಒಬ್ಬರು. ಬಟ್ ನಮಗೇನು ಅಂತಂದರೆ ಭ್ರಮೆ ಏನು ಅಂದರೆ ಜಟಾ ಜೂಟ, ಅದೊಂದು ಪ್ರಾಕ್ ಕಲ್ಪನೆ. ಅಂದರೆ ಏನು ಅಂತಂದರೆ ಮನುಷ್ಯರಿಗೆ ಒಂದು ಹಿಂಗಿರಬೇಕು ಅನ್ನೋದಿದೆಯಲ್ಲ, ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ ಅಷ್ಟೇ. ಹಾಗೇ ಇರಬೇಕು ಅಂತೇನು ಹಠ ಏನಿಲ್ಲ. ಸೊ ಹಾಗಾಗಿ ಈ ಆನಂದಮಯ ಮನೋವಿದ್ಯೆಯನ್ನು ಯಾರೆಲ್ಲ ಅಭ್ಯಾಸ ಮಾಡಿದಾರೋ